ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ. ಕೇಳಿ, ನೀವು ಆಲ್ರೆಡಿ ಕ್ಯಾಟ್ ಅಲ್ಲಿ ಇದೆ ಅಲ್ವಾ? ಗೊತ್ತಿದೆಯಾ ಅಲ್ವಾ ನಿಮ್ಗೆ? ಸರ್ ಮೇಡಮ್, ಕ್ಯಾಟ್ ಅಲ್ಲಿ ಇದೆ ಅಲ್ವಾ ನಮ್ದು? ಹೌದು ಹೌದು. ಮತ್ತೆ ಅದ್ರಲ್ಲಿ ನಮ್ಗೆ ಆಲ್ರೆಡಿ ಒಂದು ಇದು ರಿಲೀಸ್ ನಾವು ಯಾವ್ದು ಕಾರಣಕ್ಕೆ ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು. ನಿಮಗೆ ಗೊತ್ತಿದೆಯಾ? ಅದು ಕೂಡ ಗೊತ್ತಿಲ್ಲ. ಇಲ್ಲ ಮೇಡಮ್, ಗೊತ್ತಿಲ್ಲ ಮೇಡಮ್. ಕೇಳ್ತಾರೆ ಗೊತ್ತಿದೆ, ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಅದಕ್ಕೆ ಮ್ಯಾಟ್ರಿಕ್ಸ್ ಸಬ್ಜೆಕ್ಟ್ಸ್ ಇದೆ. ಯಾವ್ದು ಕಾರಣಕ್ಕೆ ಏನಾದ್ರು ಡಾಕ್ಯುಮೆಂಟ್ಸ್ ಮತ್ತೆ ಅವರ ಸ್ಯಾಲರಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕೆ ನಾನು ಮತ್ತೆ ಕರೆಕ್ಟಾಗಿ ಹಾಕ್ಬಿಟ್ಟು ನಿಮ್ ಮೇಲೆ ಹಾಕ್ಬೇಕು, ನಿಮ್ಮ ಹೆಸರು ಮೇಲೆ, ಇವರೆಲ್ಲರ ಮೇಲೆ. ಅರ್ಥ ಆಯ್ತಾ? ಆಯ್ತು ಮೇಡಮ್. ಅರ್ಥ ಆಯ್ತಾನ? ಯಾವ್ದು ಇಂಪಾರ್ಟೆಂಟ್ ಫೈಲ್ ಕೊಡೋದು ಅವರಿಗೆ ಸೈನ್ ಮಾಡ್ಲಿಕ್ಕೆ. ಆಯ್ತು ಮೇಡಮ್, ಆಯ್ತು ಮೇಡಮ್, ಆಯ್ತು. ಹಾ, ಅರ್ಥ ಆಯ್ತಾನ? ಸೊ ಇದು ಇಲ್ಲಿ ಬಂದಿದೆ, ನಾವು ಹೊಸ ಪೋಸ್ಟಿಂಗ್ ಜಾಯಿನ್ ಮಾಡಬಾರ್ದು, ನಾವು ಬೆಳಗಾವಿಯಲ್ಲಿ ಇರ್ಬೇಕು. ಅದು ಇಲ್ಲಿ ಬಂದಿದೆ, ಗೊತ್ತಿದೆಯಾ? ಆಯ್ತು ಮೇಡಮ್, ಕೇಳ್ತೀನಿ. ಹಾ, ಓಕೆ. ಪ್ರದೀಪ್ ಕೂಡ ಹೇಳ್ಬಿಡು ಇವ್ರಿಗೆ, ಪ್ರಶಾಂತ್ಗೆ. ಆಯ್ತು ಮೇಡಮ್, ಹೇಳ್ತೀನಿ. ಏನು ಮಾಡ್ತಾರೆ? ನಮ್ಮ ಕಾಪಿ ಬಂದಿಲ್ಲ, ರಿಲೀಫ್ ಆಗಿಲ್ಲಂತಲ್ಲ ಒಂದು ಯಾವ ಕಾಪಿ ಇಂಪಾರ್ಟೆಂಟ್ ಯಾವ ಫೈಲ್ಗಳು ಯಾವ ಹಲೋ ಸರ್, ಮೇಡಮ್ಗೆ ಅಂತ ಫೋನ್ ಮಾಡಿ ಸರ್. ಮೇಡಮ್ ಮಾಡಿದ್ನಲ್ಲ ಈಗ. ಹೌದಾ ಸರ್? ಅದೇ ಮೇಡಮ್ ಅಂತ ಫೋನ್ ಮಾಡ್ಬೇಕಂತ ಸರ್, ನನಗೆ ಫೋನ್ ಮಾಡಿದ್ರಿ ಮೇಡಮ್. ಇಲ್ಲ, ಮಾಡಿದ್ದೆ ನಾನು, ಮಾಡಿದ್ದೆ, ಮಾತಾಡಿದೆ. ಮಾತಾಡೋದು ಸರ್? ಓಕೆ ಸರ್. ಓಕೆ. ಬಳ್ಳಾರಿಯಲ್ಲಿ ಇರ್ಬೇಕಂತ ಬಂದಿತ್ತ. ಮತ್ತು ಇಂಪಾರ್ಟೆಂಟ್ ಫೈಲ್ಗಳಂದ್ರೆ ಯಾವ ಇಂಪಾರ್ಟೆಂಟ್ ಫೈಲ್? ನಮಗೇನು ಡೈರೆಕ್ಷನ್ ಬಂದಿಲ್ಲ, ಏನು ಮತ್ತು ಏನು ಇಂಪಾರ್ಟೆಂಟ್ ಫೈಲ್ ಅಂದ್ರೆ ನಾ ಏನು ಮಾಡೋಕ್ಕಾಗ್ತದೆ? ಹೋಗಿಲ್ಲ ನಾವು ಹೋಗಿ ನಮ್ಗೆ ಲೆಟರ್ ಕಳ್ಸ್ಕೊಂಡು ಸರ್ ಬಂದಿಲ್ಲ. ಏನು ಬಂದಿಲ್ಲ, ಏನು ಬಂದಿಲ್ಲ. ಚಾಟ್ನಾಗ ನಮ್ಗೆ ದೀಕ್ಷೆಯನ್ನು ನೀಡುವುದರೊಂದಿಗೆ ಅಧಿಕೃತವಾಗಿ ಶ್ರೀ ಮಣಿಪುರ ಮಲ್ಲಿಕಾರ್ಜುನ ಸ್ವಾಮಿಗಳು ಗುರು ರೇವಣಸಿದ್ಧ ಮಹಾಸ್ವಾಮಿಗಳೆಂಬ ಅಭಿದಾನವನ್ನು ಕೊಟ್ಟು ಗುರು ಹುಟ್ಟಿ ಗುರು ಆಗುವ ಅದ್ಭುತ ಸಂದೇಶಕ್ಕೆ ಇದೀಗ ಸಾಕ್ಷಿ. ಆಮೇಲೆ ಪೂಜ್ಯರು ಅವರನ್ನು ಕರ್ಕೊಂಡು ಮೇಲೆ ಕುಂಡ್ರಿಸ್ಕೊಳ್ತಾರೆ. ಇದು ಗುರುಮುಟ್ಟಿ ಗುರುವಾದ ಅನ್ನೋ ಒಂದು ವ್ಯವಸ್ಥೆ ಇದೆ. ಇಲ್ಲಿ ಅವರು ಸುಮಾರು 80-85 ವರ್ಷದವರು, ಇವರು 30-35 ವರ್ಷದವರು. ಇವರನ್ನು ತಮ್ಮ ಹತ್ತಿರ ಕುಂಡ್ರಿಸಿಕೊಂಡು ಅಧಿಕಾರವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಇದು. ನೀವು ಶಿವ ಹರ ಹರ ಮಹಾದೇವ್ ಹೇಳ್ರಿ. ನೀವು ಒಬ್ಬರು ಅವ್ರು ಹಿಡ್ಕೊಂಡು ಹೋಗ್ರಿ, ಯಾರ ಒಬ್ಬರು. ಅವರನ್ನು ಕೈ ಹಿಡಿದು ಕರೆದುಕೊಂಡು ಮಕ್ಕಳಿಗೆ ಕುಂಡ್ರಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ. ಬಂದ್ ಮಾಡ್ರಿ, ಒಂದು ನಿಮಿಷ ಬಂದ್ ಮಾಡಿ. ಆ ಕಡೆ ಕೂತ್ಕೊಂಡು ಅವರಿಗೆ ಅವರ ಸ್ಥಾನವನ್ನು ವ್ಯವಸ್ಥೆ. ಇದು ಭಕ್ತ ಐಕ್ಯ ಅಂತಂತ ಏರಿ ಕುಂಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಈಗ ನೋಡ್ರಿ, 8 ವರ್ಷದ ಪರಮ ಪೂಜ್ಯ ಮಹಾಸ್ವಾಮಿಯವರು ಕೆಳಗೆ ಬಂದರು. ತನ್ನ ಸ್ವರೂಪ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ. ಇದೊಂದು ಅದ್ಭುತವಾದ, ನೀವೇನು ಸಂವಿಧಾನದಲ್ಲಿ ಎಲ್ಲರೂ ಸರಿಸಮಾನ ಅಂತ ಏನು ಹೇಳ್ತಿರಲ್ಲ, ಆ ಸರಿಸಮಾನವನ್ನು ಇಲ್ಲಿ ಕಾಣತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿ. ಅಲ್ಲಿ ಸರಿಸಮಾನ ಅಂತ ಏನು ಹೇಳ್ತೀರಿ, ಸಂವಿಧಾನದಲ್ಲಿ ನೀವು ಹೆಂಗೆ ಕಿರಿಯರು ಅನ್ನುವಂತ ಒಂದು ಭೇದವನ್ನು ನೋಡ್ತಿದ್ವಿ. ವಯಸ್ಸಿನೊಳಗ ಕಿರಿಯರಾದ್ರೂ ಸಹಿತ ನಿರಂಜನ ದೀಕ್ಷೆಯನ್ನು ಪಡೆದುಕೊಂಡಾದ ಮೇಲೆ ವಯಸ್ಸಿನಲ್ಲಿ ಹಿರಿಕಿರುವುದಿಲ್ಲ. ಸ್ವಾಮೀಜಿಯಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರನ್ನು ನಾವು ಪುಷ್ಪವನ್ನು ಸಮರ್ಪಿಸಿ ಸ್ವಾಗತಿಸುವ ಕಾರ್ಯಕ್ರಮ.
ಹರಿओम ಸೇವಾಲಾಲ್ ಅಸ್ತಿ ಮುಧೋಳ ನಗರದ ಹಿಂದೂ ಸಮ್ಮೇಳನಕ್ಕೆ ದಿವ್ಯ ಶ್ರೀ ಸದಾಶಿವ ಅಜ್ಜನವರು ಬಬಲಾದಿ ಮಠ ಅವರಿಗೆ ಹೃತ್ಪೂರ್ವಕ ಸ್ವಾಗತ ಕೋರುತ್ತೇನೆ. ಪರಮ ಪೂಜ್ಯರಿಗೆ ಶ್ರೀಯುತ ವೆಂಕಟೇಶ್ ಪಾಟೀಲ್ ಪುಷ್ಪ ಸಮರ್ಪಣೆಯನ್ನು ಮಾಡಿ ಸ್ವಾಗತಿಸಿಕೊಳ್ಬೇಕಾಗಿ ವಿನಂತಿ. ಅವರ ಅನುಪಸ್ಥಿತಿಯಲ್ಲಿ ಬಸು ಮಾಣೆ ಅವರು ಪೂಜ್ಯರಿಗೆ ಒಂದು ಒಂದೇ ಒಂದು ಇವತ್ತಿನ ವಿಷಯಗಳಂದ್ರೆ ಹೆಂಗ ಲಕ್ಷ್ಮಣನ ಸಲುವಾಗಿ ಹನ್ನೊಂದು ಹೋಗಿ ಆ ಒಂದು ಗುರುದಲ್ಲಿ ಹಾಕೊಂಡ್ಬಂದ್ರಿ ಸಂಜೀವ ಗಡ್ಡಿ ತಗೊಂಡ ಹಂಗೆ ನಿಮ್ಮ ಕೈಯಲ್ಲಿ ನಿಮಗೆ ಬೇಕಾಗಿರೋ ಸಂಜೀವ ಗಡ್ಡಿ ಅಂತಂದ್ರೆ ಮತದಾನ. ನೀವು ಓಟ್ ಹಾಕಿದ್ರೆ ಇವತ್ತು ನೋಡಿ ನಮ್ಮ ದೇಶದಾಗ ಭಯೋತ್ಪಾದನೆ ಹೆಚ್ಚಾಗಿದೆ. ಮೊದಲು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು, ಇವತ್ತು ನಮ್ಮ ಸೈನಿಕರ ಪರಿಸ್ಥಿತಿ ಏನಿತ್ತು. ಮೊದಲು ನಮ್ಮ ಸೈನಿಕರ ಅಪಮಾನ ಆದರೂ ಸಹ ಇವತ್ತು ಅದು ಆಗ್ತಾ ಇಲ್ಲ. ಅದಕ್ಕೆ ಕಾರಣ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೊಂಡು ಚುನಾವಣೆಯ ಡೇಟ್ ಫಿಕ್ಸ್ ಆಗಿದ್ರೆ ನಿಮ್ಮ ಟೂರ್ ಪ್ರೋಗ್ರಾಮ್ ಚೇಂಜ್ ಮಾಡ್ಕೊಂಡ್ರೆ ಏನಪ್ಪ ಇವತ್ತು ನಾವು ಓಟ್ ಹಾಕಿಲ್ಲ. ಇವತ್ತು SIR ನಡೀತದೆ ನಮ್ಮ ದೇಶದಲ್ಲಿ. SIRದಲ್ಲಿ 1 ಕೋಟಿ 1.5 ಕೋಟಿ ಬಾಂಗ್ಲಾದೇಶಿಯರು ರೋಹಿಂಗ್ಯಾಗಳು ದೇಶದಲ್ಲಿದ್ದಾರೆ. ಮೊನ್ನೆ ಬೆಂಗಳೂರಿನಲ್ಲಿ ನೀವು ನೋಡ್ತಾ ಇದ್ದೀವಿ, ಅವರು ಮೊದಲು ದುಡಿಲಿಕ್ಕೆ ಬರ್ತಾರೆ, ಮುಂದೆ ಅವರೇ ಭಯೋತ್ಪಾದಕ. ಅದಕ್ಕೆ ಕಾಲ ಕಾಲಕ್ಕೆ ಬರುವಂಥ ಚುನಾವಣೆ ಒಂದು ಲೋಕಸಭೆಯಲ್ಲಿ ವಿಧಾನಸಭೆ ಇವೆಲ್ಲ ಮತದಾನ ಮಾಡಿದ್ರೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.